ಆಲ್ ಓವರ್ ಇಂಡಿಯಾ ಒಂದೇ, ಆಲ್ ಓವರ್ ಇಂಡಿಯಾ ಒಂದೇ, ಅದು ಕನ್ನಡ ಆಗಿರ್ಬೇಕು. ನನ್ನ ಪ್ರಕಾರ 4 ದಿವಸ ಮುಂಚೆ ಬ್ರಿಡ್ಜ್ ಮುಳುಗೋಗಿತ್ತು ಸ್ನೇಹಿತರೆ, ಸಕ್ಕೋದಾಗಿದೆ. ಅಯ್ಯೋ ನೋಡಿ ಅಪ್ಪ, ಜಪಾನ್ ಬ್ರೋ ತುಂಬ ಫಾಸ್ಟು. ಬೆಳಗ್ಗೆ 5 ಗಂಟೆಗೆ ರೆಡಿ ಆಗ್ಬಿಡ್ತಾರೆ. ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸ್ನೇಹಿತರೆ. ನೋಡಿ ನಾಳೆಯಿಂದ ಮಾಡೋಣ ಅಂತ. ನಂದು ಒಂದು ಜೀವನ, ನಂದು ಒಂದು ಬಾಳು. ನಾನು ಮತ್ತೆ ಎಷ್ಟು ಉರಿಸ್ತವ್ರು. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2, ವಿ ಆರ್ ಇನ್ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ ನೋಡಿ. ಎಲ್ಲ ಫುಲ್ಲು ಪ್ಯಾಕ್ ಆಗಿದೆ, ಸಾಹೇಬ್ರದ್ದು ಫುಲ್ಲು ಪ್ಯಾಕ್ ಆಗಿದೆ ಎಲ್ಲ. ಟೈಮ್ 10 ಗಂಟೆ ಆಗಿದೆ, 7 ಗಂಟೆಗೆ ಎದ್ದರು. ಬಟ್ ತುಂಬ ಲೇಟ್ ಮಾಡಿದ್ರು. ಇವ್ರು ಪಂಚೆಲ್ಲು ಮಾತಾಡೋಂಗಿಲ್ಲ ಪ್ರವೀಣ್ ಬ್ರೋ ಬಗ್ಗೆ. ಫುಲ್ ಗಾಡಿ ಎಲ್ಲ ರೆಡಿ ಇದೆ. ಈಗ ಹೊಡ್ತಾ ಇರೋದಷ್ಟೇ, ಗ್ಲೌಸ್ ಹಾಕ್ಕೊಂಡು. ಓಕೆ, ಲೆಟ್ಸ್ ಗೋ. ಇವತ್ತಿನ ಏನಿದೆ, ಇವತ್ತಿನ ರೈಡ್ ಅಂದರೆ ಧಾಮಿ ಸತಾರಾಯಿಂದ ಕರಾಡ್, ಒಂದು 2 ವಾಟರ್ ಫಾಲ್ಸು, ಮಹಾಬಲೇಶ್ವರ್ಗೆ ಹೋಗಿ ಆಲ್ಟ್ ಆಗೋ ಪ್ಲ್ಯಾನ್ ಇದೆ. ಬಟ್ ಓಪ್ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನೋಡಬೇಕು. ಹ್ಯಾವ್ ಟು ವೆಯ್ಟ್. ಐಫೋನ್ ಎಲ್ಲಿದೆ? ಮಳೆ ಸ್ಟಾರ್ಟ್ ಆಗೋಯ್ತು. ಬೆಳಗ್ಗೆಯಿಂದ ಮಳೆ ಬರ್ತಾನೇ ಇದೆ. ಹಾಂ, ಇದಾ? ಓಕೆ, ಎಲ್ಲ ಪ್ಯಾಕ್ ಮಾಡಿಕೊಂಡು ಯಪ್ಪ ಮಳೆ ಸ್ಟಾರ್ಟ್ ಆಯಿತು. ಮಸ್ತಾಗಿದೆ, ಮಳೆ ಬರ್ತೈತೆ ಅಂದ್ಬಿಟ್ಟು ಫುಲ್ಲು. ವಾಹ್, ಮಸ್ತಿದೆ ಇದು. ಇದು ಏನಂದರೆ ನಮಗಿದು ಆಗಲ್ಲ, ಫೋನು ಇಲ್ಲೇ ಇದೆ. ಅಯ್ಯೋ ಸೈಕಾಗುತ್ತೀಗ. ಯಪ್ಪ ಓಕೆ, ಲೆಟ್ಸ್ ಗೋ. ಕವರ್ ಹಾಕಿದ್ದೀವಿ ನೋಡಿ, ಮೊಬೈಲ್ಗೆ ತಂದಿಲ್ಲ. ಮೊಬೈಲ್ ಹೊಲ್ಡ್ರದ್ದು ರೈನ್ ಕವರು, ಮಾತೇ ಇಲ್ಲ. ಕವರು ಹಾಂ, ಕನೆಕ್ಟ್ ಮಾಡಲಾ? ನೀವು ಕನೆಕ್ಟ್ ಆಗಿದ್ದೀರಾ ಇಬ್ರು? ಬರ್ತಾರೆ ಎಲ್ಲ ಬರ್ತೀರಾ? ನಾವೇ ಬ್ರಿಡ್ಜು ಅಲ್ಲಿ ನೋಡಿ, ಹಿಂದೆ ಹೈಡ್ರೇಷನ್ ಬ್ಯಾಗ್ ನೋಡಿ, ಪೈಪು. ಇಲ್ಲ, ಹೇಳ್ಕೊಳ್ಳಿ, ಪೈಪ್ ಹೇಳ್ಕೊಳ್ಳಿ, ಮುಂದಕ್ಕೆ ಹೇಳ್ಕೊಳ್ಳಿ ಅಷ್ಟೇನಾ ಅದು? ಹಾಂ, ಯಾಕೆ ಕ್ಯಾಪ್ ಇಲ್ವಾ ಅದು ಒಳಗೆ? ಯಾವ ಒಳಗೆ? ಇವನ್ನ ಹಸ್ಕೊಳ್ಳ, ಇವನ್ನ ಕಾಫಿ ಮಾಡ್ತಾನೆ, ಟೀ ಮಾಡ್ತಾ ಇರೋದು. ಬಾಯ್. ಮಸ್ತಿದೆ ಮಹಾರಾಷ್ಟ್ರ, ಮಸ್ತಿದೆ. ನೀವು ಇರೋದಕ್ಕೆ ಅದು ಮಸ್ತಿದೆ. ಇವತ್ತಿನ ಪ್ಲ್ಯಾನ್ ಬಂದು ಮಹಾಬಲೇಶ್ವರ ಆಲ್ಟ್ ಆಗೋ ಪ್ಲ್ಯಾನ್ ಇದೆ. ನೋಡೋಣ, ಓಪ್. ಎಲ್ಲಿಗೂ ಜಾಗ ನೋಡೋಣ, ನಡೀರಿ. ಹೊಡ್ಕೊಂಡು ಎಲ್ಲಿ ಹೋಗ್ತೀರಾ? ಬರೀ ಹೊಡ್ಕೊಳ್ಳೋದ್ರಲ್ಲೇ ಇರ್ತೀರಲ್ಲ, ಹೊಡ್ಕೊಂಡು ಹೋಗೋಣ ಅಂತ. ಪ್ರವೀಣ್ ಬ್ರಾ, ನಂದು 2 ಟೈರ್ ಏರಿದೆಯಾ ನೋಡಿ, ಹಿಂದೆ ಏರಿದೆಯಾ? ಇದೆಯಾ? ಜಾಲಿ ಅಲ್ಲ, ಜಾಲಿ. ನಿಮ್ದ ಹಿಂದೆ ಪಂಚರ್ ಆಗಿದೆ ಅಲ್ವಾ ಪ್ರವೀಣ್ ಬ್ರೋ? ಹುಳ ಬಿಟ್ಟೆ, ಗಾಡಿನೇ ಎಳ್ದಾಡ್ಬಿಡುತ್ತಲ್ಲ. ಅದು ಹಿಂದೆ ರೈನ್ ಜಾಕೆಟ್ ಕೆಳಗೆ ಎಳ್ಕೋಬೇಕು ನೀವು. ಎಳ್ಕೊಳ್ಳಿ, ಮೇಲೆ ಹಾರ್ತಾ ಇದ್ದದು.
ಹೌದಾ, ಇವಾಗ ಜಾಲಿಯಾಗಿ ಹೋಗೋಣ. ನೆನೆ ನೈಟ್ ಅಂದರೆ ಏನು ನೋಡೋದಿರಲಿಲ್ಲ. ಸ್ನೇಹಿತರೆ, ಏನು ಮಳೆ ಹೊಡಿತಿದೆ ಗೊತ್ತಾ? ಕರೆಕ್ಟಾಗಿ ಕೊಲ್ಲಾಪುರಕ್ಕೆ ಇಲ್ಲಿಂದ ಇನ್ನೂ 24 ಕಿಲೋಮೀಟರ್ ಇದೆ. ಇದೇನು ಟೋಲ್ ಕಾಣ್ತಿದೆ, ಇದು ಕರ್ನಾಟಕ ಬಾರ್ಡ್ರ್ ಎಂಡು, ನಿಪ್ಪಣಿ ಇದು ಊರು. ಈಗ ಕರೆಕ್ಟಾಗಿ ನಾವು ನಿಪ್ಪಣಿಲಿ ರೂಮ್ ಮಾಡಿದ್ದು. ನಿಮಗೆ 1500 ರುಪೀಸ್ಗೆ ಒಳ್ಳೊಳ್ಳೆ ರೂಮ್ ಸಿಗುತ್ತೆ, ಆರಾಮಾಗಿ ಬರ್ಬೋದು. ಬಟ್ ರೋಡು ಮಾತ್ರ ನಿಮಗೆ ಧಾರವಾಡವರೆಗೂ ಚೆನ್ನಾಗಿರುತ್ತೆ. ಧಾರವಾಡ ಆದಮೇಲೆ ರೋಡ್ ಅಂತೂ ಅಧ್ವಾನ ಆಗೋಗಿದೆ. ದಯವಿಟ್ಟು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಬನ್ನಿ. ತುಂಬ ನೈಟ್ ರೈಡ್ಸ್ ಆಗೋಲ್ಲ, ಭಾರಿ ಕಷ್ಟ ಇದೆ. ಸಖತ್ ಬರೀ ಗುಂಡಿ 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 ಗುಂಡಿ. ನ್ಯಾಷನಲ್ ಹೈವೇ ಅಂತ ನೀವು ಬಂದ್ಬಿಟ್ಟು ಮೋಸ ಆಗಬೇಡಿ ನಮ್ಮ ಥರ. ಬಟ್ ನೀವು ಆ್ಯಂಡ್ ಇನ್ನೊಂದೇನು ಅಂದರೆ ಸಖತ್ ಮಳೆ ಇದೆ. ನಾವು ಜುಲೈ ಮಳೆ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಆಗಸ್ಟಲ್ಲೂ ಭಾರಿಯಾಗಿದೆ ಮಳೆ ಮಾತ್ರ. ಫುಲ್ ಖುಷಿ ಆಗ್ಬಿಟ್ಟಿದೆ ನಮಗಂತೂ. ಮಾನ್ಸೂನ್ ಸೀರಿಯಸ್ ಆಗಿ ನಾವು ಬಿಸಿಲಿರುತ್ತೆ ಅಂದ್ಕೊಂಬಿಟ್ಟು. ಗ್ರೀನ್ ನೋಡಿ ಹೆಂಗಿದೆ ಲೆಫ್ಟಲ್ಲಿ. ಕೊಗ್ನಳ್ಳಿ ಮಾತ್ರ ಮಸ್ತಾಗಿದೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿದೆ. ಬನ್ನಿ ಲೆಟ್ಸ್ ರೈಡ್. ಯಪ್ಪ ಮಸ್ತ್. ಗೋಪುರ ಕೆಳಗೆ ಬೆಂಡ್ ಮಾಡಿಬಿಟ್ಟಿದೆ. ಜಾಲಿ. ಕರಾಡವರೆಗೂ ಹಿಂಗೆ ಇದೆ ರೋಡು. ಹೌದು, ಅದಕ್ಕೆ ನಾವು ಸತಾರಾಗಿ ಲೇಟಾಗಿ ಹೋಗಿದ್ದು. ಜಾಲಿ ಅಲ್ಲ ನೋಡಿ. ನಿಪ್ಪಣಿ ಪೊಲೀಸ್ ಸ್ಟೇಷನ್ನು ಇದೇ ಲಾಸ್ಟ್ ಕರ್ನಾಟಕ. ಇಲ್ಲಿಂದ ಮುಂದಕ್ಕೆ ಕೊಲ್ಲಾಪುರ. ಓಕೆ. ಇದು ಏನೋ ಫಾಗ್ ಲೈಟ್ಸು ಎಲ್ಲ ಆಫ್ ಮಾಡ್ಕೊಳ್ಳಿ. ಫಾಗ್ ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಳ್ಳಿ. ಬೇಡ, ಪೊಲೀಸ್ ಇರ್ತಿದ್ದಾರೆ. ಡೇ ಹೊತ್ತು ಬೇಡ, ಹಾಕ್ಬೇಡಿ. ಅದಕ್ಕೆ ಹೇಳಿದ್ದೀನಿ. ನಿಮ್ಮದು ಆಫ್ ಇದೆ. ಪ್ರವೀಣ್ ಬ್ರೋ ಆಫ್ ಇದೆ, ಆನಿದೆ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ನಮ್ಮ ಜಪಾನ್ ಬ್ರೋ ತುಂಬ ಫಾಸ್ಟು. ಬೆಳಗ್ಗೆ 5 ಗಂಟೆಗೆ ರೆಡಿ ಆಗ್ಬಿಡ್ತಾರೆ. ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸ್ನೇಹಿತರೆ. ನೋಡಿ, ನಾಳೆಯಿಂದ ಮಾಡೋಣ ಅಂತ. ನಂದು ಒಂದು ಜೀವನ, ನಂದು ಒಂದು ಬಾಳು. ನಾನು ಹೊಟ್ಟೆ ಎಷ್ಟು ಉರಿಸ್ತವ್ರು. ನೋಡಿ ಇವಾಗ ತಾನೇ ನಾವು ಕೊಲ್ಲಾಪುರ ನಿಯರ್ ಬಂದ್ವಿ. ಹೆಂಗೆ ಕೊಡ್ತಾ ಇದೆ ಮಳೆ ಅಂದರೆ ರೋಡ್ ಅಂತೂ ಫುಲ್ಲು ಅಧ್ವಾನ. ಹಿಂಗಿರುತ್ತೆ ರೋಡು, ಹಂಗೆ ಈ ಥರ ಬರುತ್ತೆ ರೋಡು. ನಿಮ್ಮಲ್ಲಿ ಜಾಗಗಳು ಬಿಡಲ್ಲ. ಅರೆ ಮಜಾ ಪಚ. ಹೌದು. ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ. ಅಲ್ಲ, ನಾನು ಆಡ್ತೀನಿ, ನೀವು ಕೇಳಿಸ್ಕೊಳ್ಳಿ. ಇಲ್ಲ, ನೀವು ಆಡಿ, ನಾನು ಕೇಳಿಸ್ಕೊತೀನಿ. ಯಾಕೆ ಹಿಂಗೆ ಮಾಡ್ತೀರಾ? ಅಲ್ಲ, ನೀನಾಡೋ ಮಾತೆಲ್ಲ ಜೇನಿನಂತೆ ಅಂದರೆ ನೀವು ಹಾಲಿನಂತೆ ಅಂತೀರ. ನನ್ನ ಮೇಲೆ ಏನಾದ್ರು ಕೋಪ ಇದ್ರೆ ಹೊಡೆದ್ಬಿಡಿ. ಬರ್ತಾರೆ ಹಿಂದೆನೇ ಇದ್ದಾರೆ. ಅಲ್ಲಿ ಹೆಂಗಿದೆ ಊಟ? ತಾಳಿ ಮಸ್ತ್. ಏನು ಸ್ಟಾರ್ಟ್ ಹೋಯ್ತಲ್ಲ ಕರ್ನಾಟಕ. ಬರೆಯೋದು ಹಂಗಲ್ಲ, ಕಂಡಿಡ್ದವ್ನಿಗೆ ಯಾರು ಹೊಡೆದಿದ್ರು ಸರಿ. ಆಲ್ ಓವರ್ ಇಂಡಿಯಾ ಒಂದೇ ಅದು ಕನ್ನಡ ಆಗಿರ್ಬೇಕು ನೋಡ್ರಿ. ಆಗಸ್ಟಲ್ಲಿ ಬಂದ್ರೆ ಮಹಾರಾಷ್ಟ್ರ. ಅಯ್ಯೋ ಸಖತ್ತಾಗಿದೆ. ಏನು ನೋಡಿ ಅಪ್ಪ, ನನ್ನ ಪ್ರಕಾರ 4 ದಿವಸ ಮುಂಚೆ ಬ್ರಿಡ್ಜ್ ಮುಳುಗೋಗಿತ್ತು ಸ್ನೇಹಿತರೆ. ಸಖತ್ತಾಗಿದೆ. ಅಯ್ಯೋ ನೋಡಿ ಅಪ್ಪ, ಸಖತ್ತಾಗಿದೆ ನೋಡಿ. ಎಂಜಾಯ್ ಮಾಡಿ ಈ ಮರದ್ದು ಅಲ್ಲ, ಅಷ್ಟು ನೀರಿದೆ ನೋಡಿ.